ದೋಸೆ, ಪೂರಿ, ಇಡ್ಲಿ, ಚಪಾತಿ, ಪರೋಟ, ರೊಟ್ಟಿಗೆಲ್ಲ ತುಂಬಾ ಹೊಂದುವಂತಹ ರುಚಿಕರವಾದ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮಸ್ತೆ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆಯನ್ನು ಬಳಸಿ ತುಂಬಾ ರುಚಿಯಾಗೊಂದು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಹಳನೇ ಕಮ್ಮಿ ಪದಾರ್ಥದಲ್ಲಿ ಮಸಾಲೆನೂ ಕೂಡ ಮಾಡಿಕೊಳ್ಳದೆ ತುಂಬ ಕಮ್ಮಿ ಸಮಯದಲ್ಲಿ ರುಚಿಕರವಾಗಿ ಆಲೂಗಡ್ಡೆ ಪಲ್ಯನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸುಮಾರು ಅರ್ಧ ಕೆಜಿಯಷ್ಟು ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆನ ತೆಗೆದು ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡೋದು ಕೂಡ ತುಂಬಾ ಸುಲಭ. ಅರ್ಜೆಂಟಲ್ಲಿ ಒಂದು 15-20 ನಿಮಿಷಕ್ಕೆಲ್ಲ ಪಲ್ಯ ಆಗೋಗ್ಬಿಡುತ್ತೆ. ಈ ರೀತಿ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಂತರ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಅರ್ಧ ಚಮಚ ಜೀರಿಗೆ, ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಉದ್ದುಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾವುದ್ರ ಜೊತೆಗಾದರೂ ಪಲ್ಯ ಮಾಡಬೇಕು ಅಂದರೆ ಈ ಪಲ್ಯ ತುಂಬಾ ಬೇಗ ಆಗುತ್ತೆ. ಈರುಳ್ಳಿ ಹೊಂಬಣ್ಣಕ್ಕೆ ಬರೋ ತನಕ ಒಗ್ಗರಣೆನ ಮಾಡ್ಕೊಂಡ ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕೈ ಆಡ್ಕೊಳ್ಬೇಕಾಗತ್ತೆ. ನಂತರ ಕಟ್ ಮಾಡಿಟ್ಟಂತಹ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಹಾಕಿದ ನಂತರ ಒಂದು 2-3 ಬಾರಿ ಕೈ ಆಡ್ಕೊಂಡ್ಬಿಡೋಣ. ಈ ರೀತಿ ಕೈ ಆಡ್ಕೊಂಡ ನಂತರ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 4-5 ಹಸಿಮೆಣಸಿನ್ಕಾಯಿನ ಸೀಳ್ದೇನೆ ಉದ್ದುದುಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಒಳಲ್ಲಿ ಅರ್ಧ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣ ಕಪ್ಪಲ್ಲಿ 1-3.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅತಿಯಾಗಿ ನೀರನ್ನು ಹಾಕ್ಕೊಳ್ಳೋದು ಬೇಡ. ನೀವೇನಾದರೂ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಇನ್ನೊಂದು ಕಪ್ಪು ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಚೆನ್ನಾಗಿ 1-2 ಸಾರಿ ಕೈ ಆಡ್ಕೊಂಡ ನಂತರ 3 ವಿಜಿಲ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಮಸ್ಕೊಳ್ಳೋ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. 3 ವಿಜಿಲ್ಗೆಲ್ಲ ಈ ರೀತಿ ಆಲೂಗಡ್ಡೆ ಮಸ್ಕೊಳ್ಳೋ ರೀತಿ ಬೆಂದಿರುತ್ತೆ. ಇದನ್ನು ಮಸ್ಕೈಯಿಂದ ಈ ರೀತಿ 1-2-3 ಬಾರಿ ಮಸ್ಕೊಂಬಿಡೋಣ. ದಪ್ಪದಾಗಿ ಮಸ್ಕೊಂಡ್ರೆ ಅಂದರೆ ತಿನ್ನುವಾಗ ಎಲ್ಲ ಬಾಯಿಗೆ ಸಿಗೋ ರೀತಿ ಮಸ್ಕೊಳ್ಬೇಕಾಗತ್ತೆ. ರುಚಿಯಾದಂತಹ ಆಲೂಗಡ್ಡೆ ಪಲ್ಯ ತಯಾರಾಗಿದೆ. ನೀವು ಇದನ್ನು ಇಡ್ಲಿ, ದೋಸೆಗಿರ್ಬೋದು, ಪೂರಿ, ಪರೋಟ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಬದಲಿಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು. ಜೊತೆಗೆ ನಿಂಬೆ ರಸದ ಬದಲಿಗೆ ಟೊಮೆಟೊನು ಕೂಡ ಬಳಸ್ಕೊಳ್ಬೋದು. ನಾನು ಯಾವಾಗಲೂ ಈ ರೀತಿ ಸೆಟ್ ದೋಸೆಗೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ತೀನಿ. ಈ ರೀತಿ ಸೆಟ್ ದೋಸೆಗೆ ಆಲೂಗಡ್ಡೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ತೆಳುವಾಗಿ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು ಈ ರೀತಿ ಸ್ಪಾಂಜ್ ದೋಸೆನ ಹಾಕ್ಕೊಂಡು ತಿಂತಾಯಿದ್ರೆ 3-4 ದೋಸೆ ತಿಂದ್ರೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ರುಚಿಕರ ಅನಿಸುತ್ತೆ. ಮಿಸ್ ಮಾಡದೆ ನೀವು ಕೂಡ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.